ಏನಂತಂದರೆ ನಮ್ಮ ಗುಲ್ಬರ್ಗನಲ್ಲಿ ನಮ್ಮ ಕಲಬುರಗಿಯಲ್ಲಿ ನೀರಿನ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ರೀಸನ್ ಎದಕ್ಕೆ ನೀರು ಎಲ್ಲ ಪಬ್ಲಿಕ್ಗೆ ನಾವು ಜನ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಒಂದು ರೀಸನ್ ಇದೆ. ನಮ್ಮ STP ಪ್ಲ್ಯಾಂಟಲ್ಲಿ ಸ್ವಲ್ಪ ಏನಂತಂದರೆ ಪಬ್ಲಿಷನ್ ಹೆಚ್ಚಿಗೆ ಆಗಿರೋದರಿಂದ ನಮ್ಮದು ಕೆಪಾಸಿಟಿ ಎಷ್ಟು ಇರಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಎಲ್ಲ ಡ್ರೈನೇಜ್ ನೀರು, ಒಳಚರಂಡಿ ನೀರುಗಳೆಲ್ಲ ಅಲ್ಲಿ ಬರ್ತಾಯಿವೆ. ಸೊ ನಮ್ಗೆ ಸ್ವಲ್ಪ ಅಂದರೆ ನೀರಿಂದು ಸ್ವಲ್ಪ ಹೆಚ್ಚಿಗೆ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಗೆ ಎದಕ್ಕೆ ನೀರು ಎಲ್ಲ ಬಂದ್ ಮಾಡಿದ್ದೀವಿ ಅಂತಂದರೆ ನಮ್ಗೆ ಗೊತ್ತಾಯಿತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಪಬ್ಲಿಕ್ ಜೊತೆ ನಾವು ಆಟ ಆಡಬಾರ್ದು, ಪಬ್ಲಿಕ್ ಜೊತೆ ನಾವು ಯಾವುದೇ ನೀರು ಕೊಡಬಾರ್ದು, ಒಳ್ಳೆ ನೀರೇ ಕೊಡ್ಬೇಕಂತ ಹೇಳಿ ನಾವು ನೀರನ್ನು ಸ್ಟಾಪ್ ಮಾಡಿದ್ದೀವಿ. ಇವಾಗ STP ಪ್ಲ್ಯಾಂಟಲ್ಲಿ ಏನಾಗಿದೆ ಅಂತಂದರೆ ಒಳಚರಂಡಿ ನೀರೆಲ್ಲ ಅಲ್ಲೇ ಹೋಗ್ತವೆ. ಅಲ್ಲಿಂದ ನಾವು ಅಲ್ಲೇ ಮತ್ತು ನಮ್ಮ ಸರಡಗಿ ಬ್ಯಾರೇಜ್ ಇದೆ, ಅಲ್ಲಿಂದ ನೀರು ಪಾಸ್ ಆಗಿ ಹೋಗ್ಬಿಟ್ಟು ಪಬ್ಲಿಕ್ಕಿಗೆಲ್ಲ ನಾವು ನೀರು ಬಿಡ್ತೀವಿ. ಅಲ್ಲಿ ಸ್ವಲ್ಪ ಮಷಿನರಿ ಅಂತಂದಮೇಲೆ ಸ್ವಲ್ಪ ಖರಾಬ್ನೂ ಆಗ್ತವೆ. ಮಷಿನರೀಸ್ ಅಂತಂದಮೇಲೆ ಯಾವಾಗೂ ಏನೂ ಆಗ್ಬೋದು. ಅದ್ರ ಸಲುವಾಗಿ ಸ್ವಲ್ಪ ಮಷಿನರೀಸ್ನೂ ಪ್ರಾಬ್ಲಮ್ ಆಗಿತ್ತು. ಕ್ವಾಂಟಿಟಿ ಹೆಚ್ಚಿಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ನೀರು ನಾವು ಅದೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ. ಏನೇನು ಅಲ್ಲಿ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ಸ್ ಎಲ್ಲ ನೋಡಿಕೊಂಡು ಇವಾಗ ಒಂದು ಲೆವೆಲಿಗೆ ಬಂದಿದೆ. ಅಲ್ಲಿಂದೆಲ್ಲನೂ ಸ್ವಲ್ಪ ಕ್ಲೀನಾಗಿ ನೀಟಾಗಿ ನಾವು ಮಾಡ್ತಿದ್ವಿ. ಇವಾಗ ನೀರು ಕೊಡ್ಬೇಕಂತ ನೆಕ್ಸ್ಟ್ ಅಲ್ಲಿದೆಲ್ಲ ಕರೆಕ್ಟ್ ಆದಮೇಲೆ ನೀರು ಪಬ್ಲಿಕ್ಕಿಗೆ ಕೊಡ್ಬೇಕಂತ ಹೇಳಿ ಇದು ಮಾಡಿದ್ವಿ. ಈಗ ನೀರಿನ ಎಷ್ಟು ಪ್ರಮಾಣ ಏನಾದರೂ ಐಡಿಯಾ ಇದೆ? MLD ವರೆಗೂ ಬರ್ತಿದೆ. ಸೊ ನಾವು ಅದನ್ನು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಅದು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತೇಳಿ ಅವರಿಗೂ ಹೇಳಿದ್ವಿ. ಇವನ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮದು ಕೆಲಸ ಪ್ರೊಸೆಸಲ್ಲಿದೆ. ಈಗ ಎಷ್ಟು ಪ್ಲಾಂಟ್ ಅವ ರೀ ಮೇಡಮ್ ಟೋಟಲು? 6. ಅಂದರೆ ಇದು ಒಂದೇ ರೂಟಿಗೆ ಅಥವಾ ಮತ್ತು ಬೇರೆ ಏನೋ ಡೈವರ್ಟ್ ಮಾಡೋ ಏನಾದರೂ ಪ್ಲ್ಯಾನ್ಗಳು ಏನಾದರೂ ಇದೆ ಅಂತ? ಈಗ ಬರೀ ಭೀಮಾ ನದಿಗೆ ಒಯ್ದು ಇಲ್ಲಿ ನಂದಿಕೂರ್ಬಲ್ಲಿ STPಗಳಿದೆ. ಈಗ ಮತ್ತು ಮುಂದೆ ಬೇರೆ ಕಡೆ ಏನಾದರೂ ಇದೆನಾ ಅಂತ ಡೈವರ್ಷನ್ ಮಾಡೋದು? ಹಾಂ, ಅದು STPಗೆ ಒಂದೇ ಇದೆ. ಅಲ್ಲಿಂದ ನಾವೀಗ KKRDBನಿಂದ 8 ಕೋಟಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗೆ ಮಾತಾಡಿದಾದ್ಮೇಲೆ ಅವರು KKRDBನಿಂದ ಡೈವರ್ಷನ್ಗೋಸ್ಕರ 8 ಕೋಟಿ ಕೊಟ್ಟಿದ್ದಾರೆ ಅನುದಾನ. ಯಾವ ಕಾರಣಕ್ಕೆ? ಡೈವರ್ಷನ್ ಮಾಡಿಸಿ ಹೊಸ STPಗಳಿಗ ಅಥವಾ ಹಿಂಗೆ? ಇಲ್ಲ, ಇದೇ ಟೆಂಡರ್ ಅವ್ರದ್ದು. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಅವ್ರದ್ದು ಟೆಂಡರ್ ಮುಗ್ದಿತ್ತು. ಮೊದಲು ಯಾರಿತ್ತಲ್ಲ ಅವ್ರ ಟೆಂಡರ್ ಮುಗಿದು ಅವ್ರು ಸ್ವಲ್ಪ ಮಷಿನರೀಸ್ ಎಲ್ಲ ಖರಾಬ್ ಮಾಡಿದ್ರು. ನಾವು ಇನ್ನೊಂದು ಹೊಸ ಟೆಂಡರ್ ಎದಕ್ಕೆ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಲ ಅದು ಸರಿ ಮಾಡಿಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಅವ್ರಿಗೆ ಕಂಡೀಷನ್ ಹಾಕಿ ಅವ್ರ ಬಿಲ್ಲು ಕೂಡ ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ. ಅದು ಅವ್ರದ್ದೆಲ್ಲ ಕ್ಲಿಯರ್ ಆದಮೇಲೆ ಇದು ಮಾಡಬೇಕು. ಅಲ್ಲ 8 ಕೋಟಿ ರೂಪಾಯಿ ಕೇವಲ 2 ಏರ್ ಬೋಲೋರ್ಗಳು ಮಾತ್ರ ಕೆಲಸ ಮಾಡ್ತೀವಿ. ದಿನನಿತ್ಯ ಅಲ್ರಿ ಭಾಳ ಹೊಲಸು ಚರಂಡಿ ನೀರಲ್ಲಿ ಹೋಗ್ತವೆ. ಶುದ್ಧೀಕರಣ ಮಾಡೋದಿಲ್ಲ. 1.5 ವರ್ಷದಿಂದ ಇಲ್ರಿ ಅದು ಏನು ಏರ್ ಬ್ಲೋರ್ ಅದರೊಳಗೆ 6 ಬ್ಲೋರ್ನಾಗ 2 ಬ್ಲೋರ್ ವರ್ಷದಿಂದ ಏನು ಬಂದಿರಲಿಲ್ಲ ರೀ. ಇದು ಸುಮಾರು 25 ವರ್ಷದಿಂದ ಇದೇನೆ ಅಲ್ಲೇನೆ STP ಪ್ಲಾಂಟ್ ಇದೆ. 25 ವರ್ಷದಿಂದ ಇದು ಪ್ರಾಬ್ಲಮ್ ಅದನ್ನೇ ರೀ, ಇಲ್ಲಂತಿಲ್ಲ. ಒಳಚರಂಡಿ ನೀರು ಹೋಗ್ತಾವಂತಂದ್ಮೇಲೆ ನಾವು ಸಮ್ಮರ್ನಾಗ ನೋಡ್ಬೋದು. ಸಮ್ಮರ್ನಾಗ ನೀರು ಒಂದೊಂದು ಟೈಮ್ ಎದಕ್ಕಂದ್ರೆ ಅಲ್ಲಿ ನೀರಿನ ಕೆಪಾಸಿಟಿ ಕಮ್ಮಿ ಆದಮೇಲೆ ಇವು ನೀರು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನಮ್ಗೆ ಸಮ್ಮರ್ನಾಗ ನೀವು ನೋಡಿರಲ್ಲ ಸ್ವಲ್ಪ ನೀರು ಬರ್ತಾವಲ್ಲ ಸ್ಮೆಲ್ ಈ ಬಣ್ಣದಾಗ ನೀರು ಬರ್ತಾವೆ ಅಂತಂದ್ರೆ ಇವಾಗ ನಾವು ಅದು ಈಗ ನೀವೆಲ್ಲ ಮಷಿನರೀಸ್ ನಾನು ನಿಮಗೊಂದು ವಿಡಿಯೋನ ಅಲ್ಲಿ ನಾವೆಲ್ಲ ಡೈಲಿ ವಿಸಿಟ್ ಮಾಡ್ತಿದ್ವಿ. ನಾನು ಹೋಗಿನಿ ವಿಸಿಟ್ ಮಾಡೋಕ್ಕೆ, ಡೈಲಿ ಹೋಗಿನಿ. ಕಮಿಷನರ್ ಅವರು ಹೇಳ್ತಿದ್ದಾರೆ. ಇವನ್ ನಮ್ಮ ಆಫೀಸರ್ 24/7 ಅಲ್ಲೇ ಇದ್ದಾರೆ. ನಮ್ಮ JEಗಳು ಮೇಲೆ ಪುರುಷೋತ್ತಮ್ ಸರ್ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಈಗ ಏನಂತಂದ್ರೆ ಈಗ ಅಷ್ಟು ಮಷಿನರಿ ಆನ್ ಆಗಿದೆ. ನಾಳೆ ಇವತ್ತು ಮೋಸ್ಟ್ಲಿ 90% ಆಗಿದೆ. ನಾಳೆ ಫುಲ್ 100% ಅದು ಕ್ಲಿಯರ್ ಆಗುತ್ತೆ. ಈಗ ನೀವು ಇದು 8 ಕೋಟಿ ರೂಪಾಯಿ ಹೇಳಿದ್ರಲ್ಲ ಮೇಡಮ್, ಈ ನದಿ ದಂಡೆಲ್ಲ ಮಷಿನ್ಗಳಿಗೆ ಕೊಟ್ಟಿದ್ದ ಅಥವಾ ಈಗ ನಂದಿಕೂರು ಆ ಕಡೆ ಎಲ್ಲ ಇದೆಲ್ಲ ಪ್ಯೂರಿಫಿಕೇಶನ್ ಸಲುವಾಗಿ ಒಂದಿಷ್ಟು ಪ್ಲಾಂಟ್ಗಳಿದೆ ಅಲ್ಲ, ಪ್ಲಾಂಟ್ನಲ್ಲೇ ಡೈವರ್ಷನ್ ಮಾಡೋ ಸಲುವಾಗಿ ಏನಿದೆ ಒಳಚರಂಡಿ ನೀರೆಲ್ಲ ಬರ್ತಾವಲ್ಲ ಅದ್ರ ಈಗ ಮೀಸಲಾಗಿರ್ತಿರೋದು ಆದ್ರೂ ಚಾಲು ಇದೆ. ಇವಾಗ ನಾವು ಪಬ್ಲಿಕ್ಕಿಗೆ ನೀರು ಕೊಡ್ಬೋದು. ನೀವೇನು ವಿಡಿಯೋಸ್ ತೋರಿಸಿದ್ರೆ ಅದು ನೀರೇನು ಬರೋದಿಲ್ಲ. ಇನ್ನೊಂದು 2-3 ಡೇಸ್ನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಈ ಬೇಸಿಗೆ ಕುಡಿಯೋ ನೀರಿಗಾಗಿ ಏನೇನು ಮಾಡಿದ್ರು? ಸಿಟಿಗೆ ನೀರು ಹೆಂಗೆ, ಎಷ್ಟು ಕೆಪಾಸಿಟಿ ನೀರು ಬೇಕಾಗುತ್ತೆ? ಇದರ ಬಗ್ಗೆ ಆಯ್ತಾ ಡಿಸ್ಕಷನ್? STP ಇಲ್ಲ, STPದೊಂದು ಸರಿ ನೀವು ಅಟೆಂಡ್ ಮಾಡಿ ಸರ್. ಯಾಕಂದರೆ ಅದ್ರ ಈಗ ನಂದಿಕೂರು ಹತ್ತಿರ ನಂದಿಕೂರಿಂದ ಶುರುವಾಗಿ ಪೂರಾ ಭೀಮಾ ನದಿಗೆ ಹೋಗೋ ಥರ ಒಂದಿಷ್ಟು ಪ್ಯೂರಿಫೈರಿಗೆ ಸಲುವಾಗಿ ಒಂದಿಷ್ಟು ಟ್ಯಾಂಕ್ಸ್ ಅದೆಲ್ಲ ಇದೆ ಇಲ್ಲಿ. ಅದೇನಾಗ್ತದೆ ಒಂದು ಮುಂಚೆ ಇತ್ತು, ಮಾಡೋಕ್ಕಿಂತ ಮುಂಚೆ
ಆ ಕಡೆ ಹೋಗ್ತಿತ್ತು ನೀರು, ಅದಲ್ವಾ ನಾನು ವಿಸಿಟ್ ಮಾಡ್ತೀನಿ. ಮೊನ್ನೆ ಗೊತ್ತಾಯ್ತು ಅದು ಆ ರೀತಿ ಮುಂಚೆ ಇತ್ತು ಅಂತ. ಅಂದ್ರೆ ಆ ನೀರು ನಿಲ್ಲಿಸಿ ಮತ್ತೆ ಮುಂದೆ ಬಿಡೋದು, ಮತ್ತೆ ನೀರು ನಿಲ್ಲಿಸಿ ಮುಂದೆ ಬಿಡೋದು. ಮುಂಚೆ ಹೌದು, ಈಗೂ ಇದೆ, ಬಟ್ ಅಲ್ಲಿ ನೀರು ಹೋಗ್ತಿಲ್ಲ ಅಷ್ಟೇ ಅಂತ. ಇಲ್ಲ, ಬಿಕಾಸ್ STP ಆಗಿದೆ ಅಲ್ವಾ, STP ಆದ ನಂತರ ನಾವು ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಅಲ್ಲಿ ಮುಂಚೆ STP ಇರಲಿಲ್ಲ, ಆವಾಗ ಆ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಆಕ್ಸಿಡೇಷನ್ ಆಗುತ್ತೆ, ನಾವು ಆಕ್ಸಿಡೇಷನ್ ಆದ ನಂತರ ನೀರು ಬಿಡ್ತಾ ಇದ್ರು. ಬಟ್ ಈಗ STP ಆದ ನಂತರ ಈಗ ಸರಿಯಾಗಿ ನೀರು ಹೋಗುತ್ತೆ ಅಂತ ಹೇಳಿ ಅದು ಮಾಡಿರೋದು ಇದೆ. ಸೊ STP ಬಗ್ಗೆ ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಾಗಿರೋದು, ನಾವು ಯಾರಿಗೂ ಕಲುಷಿತ ನೀರು ಸಪ್ಲೈ ಮಾಡಿಲ್ಲ. ನಮಗೆ ಯಾವಾಗ ಈ ರೀತಿ ಕಂಪ್ಲೇಂಟ್ ಬಂತು ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿದ ತಕ್ಷಣ ನಾವು ಎಲ್ಲ ಇನ್ಕ್ವೈರಿ, STP ಪ್ಲಾಂಟ್ ಇರ್ಬೋದು, ನಮಗೆ ಅದು ಇದನ್ನು ಹೇಳಿದ್ದೀರಾ ಕೆಮಿಕಲ್. ಸೊ ನಮಗೆ ಏನು ಗೊತ್ತಾಯಿತು, ಈ ನಾಗನಹಳ್ಳಿ ಕ್ರಾಸ್ ಹತ್ರ ಎಲ್ಲಿ ಒಂದೆರಡು ಕಡೆ ಕೆಮಿಕಲ್ ಟ್ಯಾಂಕರ್ಸ್ ಖಾಲಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾದ ತಕ್ಷಣ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, L&T ಕಾರ್ಪೊರೇಷನ್ ನಾವೆಲ್ಲ ಸೇರಿ ಸ್ವಲ್ಪ ನೋಡಿದ್ದೀವಿ ಎಲ್ಲ ಕಡೆ. ಅದೇ ರೀತಿ ಬೇರೆ ಕಡೆ ಎಲ್ಲಿ ಸ್ಪಾಟ್ ಇದೆಯೋ ಏನೋ ಅಂತ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಎಲ್ಲಿ ಈ ರೀತಿ ಪಾಯಿಂಟ್ ಸಿಕ್ಕಿತ್ತು ಅಲ್ಲಿ ನಾವು ಈಗ ರೋಡೇ ಬಂದ್ ಮಾಡಿದ್ದೀವಿ. ಅಂದರೆ ಅಲ್ಲಿ ಟ್ಯಾಂಕರ್ ಹೋಗೋದು ಪ್ರಮಾಣ ಬರೋದಿಲ್ಲ, ಒಂದನೇದು. ಎರಡನೇದು, ಇದನ್ನು ಸ್ಟಾಪ್ ಮಾಡಬೇಕು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೆ ಈಗಾಗಲೇ ನಾವು ಹೇಳಿದ್ದೀವಿ, ಪ್ಲಸ್ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾಕಂದರೆ ಹಗಲ ರಾತ್ರಿ ಬಂದು ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಖಾಲಿ ಮಾಡ್ತಾ ಇದ್ದಾರೆ, ಆ ಕೆಮಿಕಲ್ ಡಂಪ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಯಾವ ಕೆಮಿಕಲ್ ಇಫ್ಲುಯೆಂಟ್ ಅಂತ ಇದೆ, ಆ ಸ್ಯಾಂಪಲ್ ಇವರು ತಗೊಂಡು ಹೋಗಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರು ರಿಪೋರ್ಟ್ ಕೊಡ್ತಾರೆ. ಬಟ್ ಮೇಲ್ನೋಟಕ್ಕೆ ಇಫ್ಲುಯೆಂಟ್ ಇದೆ. ಇಫ್ಲುಯೆಂಟ್ ಅಂದರೆ ಈ ಇಂಡಸ್ಟ್ರಿ ಇರುತ್ತೆ ಅಲ್ವಾ, ಇಂಡಸ್ಟ್ರಿಯಲ್ ಯಾವುದು ಇಂಡಸ್ಟ್ರಿ ಇದು ವೇಸ್ಟ್ ವಾಟರ್ ಇರ್ಬೋದು ಅಂತ ಅವ್ರದ್ದು ಫಸ್ಟ್ ಇದು ಇದೆ, ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇದೆ. ಅದನ್ನು ನಾವು ಸ್ಟಾಪ್ ಮಾಡಿಸಿದ್ದೀವಿ. ಮತ್ತು STPಯಲ್ಲಿ ಪವರ್ ಫ್ಲಕ್ಚುಯೇಷನ್ ಪ್ಲಸ್ ಬ್ಲೋವರ್ಸ್, ಇವು ಎರಡು ಸಮಸ್ಯೆಗಳು ಇತ್ತು. ಈಗ ಎರಡನ್ನು ನಾವು ಅಡ್ರೆಸ್ ಮಾಡಿದ್ದೀವಿ. ಪ್ರಾಬ್ಲಮ್ ನಮಗೆ 6-7 ಡೇಸ್ ಯಾಕೆ ನಮಗೆ ಲೇಟ್ ಆಯಿತು ಅಂದರೆ, ಮಷಿನರೀಸ್ ಏನಿದೆ ಆ STPದು ಮಷಿನರೀಸ್ದು ಪಾರ್ಟ್ಸ್ ಇಲ್ಲಿ ಸಿಗೋದಿಲ್ಲ ಲೋಕಲ್. ಐದರ್ ಪೂನಾ ಅಥವಾ ಅವರು ಎಲ್ಲಿ ಗುಜರಾತಿಂದ ತರಬೇಕು ಅಂತ ಹೇಳಿ ಸಮಸ್ಯೆ ಆಗಿತ್ತು. ಅದಕ್ಕೆ ಸ್ವಲ್ಪ ನಮಗೆ ತಡ ಆಯಿತು. ಇಲ್ಲಾಂದರೆ ಅದು ಇಲ್ಲಿ ಲೋಕಲ್ ಪಾರ್ಟ್ಸ್ ಸಿಗ್ತಾ ಇದ್ದಿದ್ದಲ್ಲಿ ನಾವು ಅದು ಬೇಗ ಅಡ್ರೆಸ್ ಮಾಡ್ಬೋದಾಗಿತ್ತು. ಬಟ್ ಲೋಕಲ್ ಅವೈಲೇಬಿಲಿಟಿ ಇರಲಿಲ್ಲ ಪಾರ್ಟ್ಸ್ದು. ಟೀಮ್ ಕಳಿಸಿ ಅಲ್ಲಿಂದ ತರಿಸಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೋವರ್ದು ಆಗಿದೆ, ಕ್ಲೋರಿನೇಷನ್ ಆಗಿದೆ. ಈಗ ಜೆಸ್ಕಾಮ್ದು ಏನು ಸಮಸ್ಯೆ ಇದೆ, AWE ಮತ್ತು WE ಫೀಲ್ಡಲ್ಲಿ ಇದ್ದಾರೆ, ಅದನ್ನು ಸಾಯಂಕಾಲ ತನಕ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ STPದು ನಮ್ಮದು ಏನು ಸಮಸ್ಯೆ ಇತ್ತು, ಪ್ಲಸ್ ಈ ಪೊಲ್ಯೂಷನ್ ಅಂದರೆ ಏನು ಕೆಮಿಕಲ್ ಹಾಕಿದ್ರು, ಆ ಎರಡನ್ನು ನಾವು ಅಡ್ರೆಸ್ ಮಾಡಿದ್ದೀವಿ. ಸೊ ಈಗ ಸರಡ್ಗಿ ಹತ್ರ ಏನು ನೀರು ಹೋಗ್ತದೆ ಅದು ಸರಿಯಾಗಿ ಇರುತ್ತೆ. ಅದು ನಾವು ಟೆಸ್ಟ್ ಮಾಡಿ ನಾಳೆಯಿಂದ ಸಪ್ಲೈ ಚಾಲೂ ಮಾಡ್ತೀವಿ. ಈಗಾಗಲೇ L&Tನವರು ಅಲ್ಲಿಂದ ನೀರು ತಗೊಂಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಟ್ರಯಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಒಂದನೇದು. ಎರಡನೇದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಈ ರೀತಿ ಒಂದು ವೇಳೆ ಪವರ್ ಫ್ಲಕ್ಚುಯೇಷನ್ ಇರ್ಬೋದು, ಮಷಿನ್ ಇದೆ, ಮಷಿನ್ ನಮ್ಮ ಹೇಗೆ TC ಸುಟ್ಟು ಹೋಗುತ್ತೆ ಆವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದೇ ರೀತಿ ನಮ್ಮದು ಮಷಿನಲ್ಲಿ ಏನಾದರೂ ಸಮಸ್ಯೆ ಆದಾಗ ನೀರನ್ನು ಟ್ರೀಟ್ ಮಾಡೋಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಈ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಡೈವರ್ಷನ್ ಮಾಡಬೇಕು. ಅಂದರೆ ನಮ್ಮದು ಬ್ಯಾರೇಜ್ ಕೆಳಗಡೆ ಆ ನೀರನ್ನು ಬಿಡಬೇಕು. ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ 8 ಕೋಟಿದು ಈಗಾಗಲೇ KKRDBಯಲ್ಲಿ ನಾವು ವರ್ಕ್ ಚೇಂಜ್ ಆಫ್ ವರ್ಕ್ ಸಲುವಾಗಿ ಪ್ರಿಯಾಂಕ್ ಸರ್ ಅಂದರೆ, ಯಾಕಂದರೆ ಅವರು ಇದರಿಂದ ಕೊಟ್ಟಿರೋದು ಹಣ ಇದೆ, ಅದು ಅವರಿಗೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅವರು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿಬಿಡುತ್ತೆ. ಅಂದರೆ ಒಂದು ವೇಳೆ ಟ್ರೀಟ್ಮೆಂಟ್ ಅಂತೂ ಮಾಡಲೇಬೇಕು. ನಾವು NGT ಕಾಯ್ದೆ ಪ್ರಕಾರ ನಾವು ಬದ್ಧರಾಗಿರ್ತೀವಿ, ನಾವು ಅದೇ ನೀರು ಬಿಡೋಕ್ಕಾಗಲ್ಲ. ಆದರೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತ ಕೆಳಗಡೆ ಬಿಡಲಿಕ್ಕೆ ಅಲ್ಲಿಂದ ಡೈವರ್ಜನ್ ಮಾಡೋ ಸಲುವಾಗಿ ನಾವು ವರ್ಕ್ ಇಟ್ಕೊಳ್ತಾ ಇದ್ದೀವಿ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇನ್ನು ಜೊತೆಗೆ ಮೇಲಿಂದ ನೀರು ಏನು ಬರ್ತಾ ಇದೆ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಫ್ಯಾಕ್ಟ್ರೀಸ್ ಇದೆ, ಶುಗರ್ ಕೇನ್ ಅಥವಾ ಕೆಮಿಕಲ್ ಏನಾದರೂ ಮಿಕ್ಸ್ ಆಗ್ತಾ ಇದೆ ಏನು, ಅದರ ಸಲುವಾಗಿ ಇನ್ನೂ ಹೆಚ್ಚಿನ ಎಂಕ್ವೈರಿ ಸಲುವಾಗಿ L&Tನವ್ರ ಜೊತೆನೂ ನಾವು ಮಾತಾಡಿದ್ದೀವಿ. ಮೇಲಿಂದನೂ ನಾವು ಇದು ಕಲೆಕ್ಟ್ ಮಾಡ್ತೀವಿ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು ವೇಳೆ ಆ ರೀತಿ ಏನಾದರೂ ಇದ್ದಿದ್ದಲ್ಲಿ ಮೇಲೇನೂ ನಾವು ಎಂಕ್ವೈರಿ